ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಾಮ ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹುಣಸೂರು ತಾಲೂಕಲ್ಲಿ ಒಂದು ಮಾರುತಿ ನಗರ ಅಂತ ಬರುತ್ತೆ. ಅಲ್ಲಿ ಏನು ಆಗಿದೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ದೇವೇಗೌಡ ಹಾಗೂ ಅವರ ಹೆಂಡತಿ ಚೆನ್ನಮ್ಮ ಅವರು ಯಾವ ರೀತಿ ಜೀವನ ಮಾಡಿದ್ರು 72 ವರ್ಷಗಳ ಕಾಲ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಈ ಒಂದು ಯುವ ಜನತೆಗೆ ಇವರು ಒಂದು ಮಾದರಿಯಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕಪ್ಪ ಈ ಘಟನೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ತನ್ನ 2 ಮಕ್ಕಳು ಹಾಗೂ ತನ್ನ ಹೆಂಡತಿಯನ್ನು ಉಸಿರುಗಟ್ಟಿಸಿ ಇಹಲೋಕಕ್ಕೆ ಕಳಿಸಿದ್ದಾನೆ. ಅದೇ ಥರ ಕೂಡ ತಾನು ಇಹಲೋಕಕ್ಕೆ ಹೋಗಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಇವ್ರ ಮನೆ ಕಡೆ ಚೆನ್ನಾಗೇ ಇರ್ತಾರೆ. ಇವ್ರ ಹೆಸರು ಬಂದುಬಿಟ್ಟು ಹರೀಶ್ ಅಂತ. ಇವರು ಮದುವೆ ಆಗಿರ್ತಕ್ಕಂಥದ್ದು ನಿಶ್ಚಿತ ಅಂದ್ಬಿಟ್ಟು. ಅವರು ಕೂಡ ಮುದ್ದಾದ ಹೆಣ್ಮಗಳು, ಚೆನ್ನಾಗೇ ಇರ್ತಾರೆ. ಅವರಿಗೆ 34 ವಯಸ್ಸಾಗಿರುತ್ತೆ. ಹರೀಶ್ ಅವರಿಗೆ 44 ವಯಸ್ಸಾಗಿರುತ್ತದೆ. ಇವರಿಗೆ ಮುದ್ದಾದ 2 ಹೆಣ್ಣು ಮಕ್ಕಳು ಕೂಡ ಜನಿಸಿರುತ್ತಾರೆ. ಇವರ ಕುಟುಂಬ ಅನ್ಯೋನ್ಯವಾಗಿಯೇ ಇತ್ತು. ಮರುದಿನ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಮಾತಾಡ್ಕೊಂಡಿರ್ತಾರೆ ಅಕ್ಕಪಕ್ಕದ ಮನೆಯವ್ರ ಹತ್ರ. ಎಲ್ಲರೂ ಕೂಡ ಒಪ್ಕೊಂಡೇ ಇರ್ತಾರೆ. ಆದರೆ ಈ ಹರೀಶ್ ಅನ್ನೋರು ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಅಂದರೆ ಇವರು ಕಾರ್ಗಳು ಅವನ್ನ ಸೀಸ್ ಮಾಡೋದು ಆ ಥರ ಕೆಲಸ ಮಾಡ್ತಿದ್ರಂತೆ. ಫೈನಾನ್ಸು ವರ್ಕ್ ಮಾಡ್ತಿದ್ರಂತೆ. ಆದರೆ ಇವ್ರ ಮನೆ ಕಡೆ ಚೆನ್ನಾಗಿದ್ರು ಅಂತಲೇ ಎಲ್ಲರೂ ಕೂಡ ಹೇಳ್ತಾ ಇರೋದು. ಇವರಿಗೆ ಸಿಟಿಲಿ ಕೂಡ ಮನೆ ಇತ್ತು, ಅದೇ ಥರ ಆಸ್ತಿ ಕೂಡ ಇತ್ತು. ಆದರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಾತ್ರಿ ತನ್ನ ಮಗಳಿಗೆ ಅಂದರೆ 2 ಹೆಣ್ಮಕ್ಳು ಹಾಗೂ ಹೆಂಡತಿಗೆ ಪ್ಲಾಸ್ಟರಿಂದ ಸುತ್ತಬಿಟ್ಟು ಅವರಿಗೆ ಗಾಳಿ ಹೋಗದಂತೆ ತಡಿತಾರೆ. ಆದ ಕಾರಣ ಉಸಿರುಗಟ್ಟಿಸಿ ಅವರು ಇಹಲೋಕ ತ್ಯಜಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನಂತರ 4 ಪುಟಗಳ ಡೆತ್ ನೋಟ್ ಟೇಬಲ್ ಮೇಲೆ ಬರೆದಿಟ್ಟಿರ್ತಾರೆ. ಕಾರು ಯಾರಿಗೆ ಕೊಡಬೇಕು, ಯಾರಿಗೆ ಹಣ ಕೊಡಬೇಕು, ಆಸ್ತಿ ಯಾರಿಗೆ ಕೊಡಬೇಕು, ಈ ಥರ ಎಲ್ಲ ಬರೆದು ಕೀಯಲ್ಲಿದೆ ಎಲ್ಲ ಬರೆದಿರ್ತಾರೆ. ನಂತರ ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಇವರು ಕೂಡ ಇಹಲೋಕ ತ್ಯಜಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಇವರು ತಮ್ಮಲ್ಲಿರ್ತಕ್ಕಂಥ ಒಂದು ತೊಂದರೆಗಳನ್ನು ನಿವಾರಿಸ್ಕೋಬಹುದಿತ್ತು. ಆದರೆ ತಮ್ಮ ಜೊತೆ ತನ್ನ ಮಡದಿ ಹಾಗೂ ಮಕ್ಕಳನ್ನು ಕೂಡ ಇಹಲೋಕಕ್ಕೆ ಕರ್ಕೊಂಡೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇನೇ ಇರಲಿ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ, ನೀವೇ ಹೇಳಿ. ಆದರೆ ಯುವ ಸಮೂಹ ಕೂಡ ಯಾವುದೇ ತೊಂದರೆ ಬಂದರೂ ಕೂಡ ಆಲೋಚನೆ ಮಾಡಿ ಅದನ್ನು ಬಗೆಹರಿಸಿಕೊಳ್ಳಿ. ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತದೆ. ಈ ರೀತಿ ಕೆಟ್ಟ ನಿರ್ಧಾರಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.